ನಮಸ್ಕಾರ. ನಾನು ಮೋಹನ್ ಚಿತ್ತಳೆ, ಹುಬ್ಬಳ್ಳಿಯಿಂದ. ಮಹಾರಾಷ್ಟ್ರದ ಚುನಾವಣೆಯ ಸಮೀಕ್ಷೆಯ ಬಗ್ಗೆ ಮಾತಾಡಲಿಕ್ಕೆ ತಮ್ಮ ಮುಂದೆ ನಾನು ಬಂದಿದ್ದೇನೆ. ಕಳೆದ 25-30 ದಿವಸಗಳಿಂದ ಮಹಾರಾಷ್ಟ್ರದಲ್ಲಿ ವ್ಯಾಪಕವಾಗಿ ನಾನು ಓಡಾಡಿ, ಆಮೇಲೆ ನನ್ನ ಏನು ಗ್ರೂಪ್ಸ್ ಇದ್ದಾವೆ ಆ ಗ್ರೂಪ್ಸ್ಗಳಿಂದ ಇನ್ಪುಟ್ಸ್ ತೊಗೊಂಡು ಏನು ಆಗಬಹುದು ಮಹಾರಾಷ್ಟ್ರದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಮಹಾಯುತಿ ಅಂದರೆ ಏಕನಾಥ್ ಶಿಂದೆ, ದೇವೇಂದ್ರ ಫಡ್ನವೀಸ್ ಮತ್ತು ಅಜಿತ್ ಪವಾರ್ ಅವರ ಮಹಾಯುತಿ, ಮಹಾ ಆಘಾಡಿ ಅಂತಾರೆ. ಅಂದರೆ ಕಾಂಗ್ರೆಸ್, ಶರದ್ ಪವಾರ್ NCP ಮತ್ತು ಉದ್ಧವ್ ಠಾಕ್ರೆನ ಶಿವಸೇನಾ. ಸ್ಟಾರ್ಟಿಂಗ್ನಲ್ಲಿ ಯಾವುದೇ ಹರಿಯಾಣ ಇಲೆಕ್ಷನ್ ಆದ ನಂತರ ಯಾವುದೇ ಪೋಲ್ ಅನಾಲಿಸ್ಟ್ ಯಾವುದೇ ಥರ ಪೋಲ್ ಅನಾಲಿಸಿಸ್ ಮಾಡಲಿಕ್ಕೆ ರೆಡಿ ಇದ್ದಿದ್ದಿಲ್ಲ. 2 ದಿವಸದ ಹಿಂದೆ 2 ಏಜೆನ್ಸಿ ಮಾಡಿದರು. ಅದರಲ್ಲಿ ಒಂದರಲ್ಲಿ ಅವರು ಆಘಾಡಿ ಅಂದರೆ ಕಾಂಗ್ರೆಸ್ ಆಘಾಡಿ ಅವ್ರಿಗೆ ಲೀಡ್ ಆಗ್ತದೆ ಅಂದರು, ಇನ್ನೊಂದು BJP ಲೀಡ್ ಆಗ್ತದೆ ಅಂತಂದರು. ನನ್ನ ಟೋಟಲ್ ಮಹಾರಾಷ್ಟ್ರದ ನಾನು ಕಡೆ ಏನು ಇನ್ಪುಟ್ಸ್ ಬಂದಿದ್ದಾವೆ, ನಾನೇನು ನೋಡಿದ್ದೇನೆ ಅದರ ಬಗ್ಗೆ ನಿಮ್ಗೆ ಹೇಳ್ತೇನೆ. ನೋಡಿ ಏನಾಗ್ತದೆ, 23ನೇ ತಾರೀಕು ಒಂದು ಅನ್ಪ್ರೆಸಿಡೆಂಟೆಡ್ ರಿಸಲ್ಟ್ ನಮ್ಮ ಮುಂದೆ ಬರೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಈ ಘಟನೆ ನಾನು ಒಂದು ವಾರ ಹಿಂದೆ ಕೇಳಿದರೆ ಹೇಳ್ತಾ ಇದ್ದಿದ್ದಿಲ್ಲ, ಅದು ಫೈಟ್ ಇದೆ ಅಂತ ಅನಿಸ್ತಾ ಇತ್ತು. ಆದರೆ ಯಾವಾಗ ಮುಸ್ಲಿಂ ಸಮಾಜದಿಂದ ಒಂದು 17 ಪಾಯಿಂಟಿನ ಬೇಡಿಕೆಗಳು ದಾರುಲ್ ಸಂಸ್ಥೆ ಮತ್ತು ಮರಾಠಿ ಮುಸ್ಲಿಂ ಸಂಘ ಅಂತೇಳಿ ಒಂದು ಸಂಘಟನೆ ಇದೆ, ಅವರು ಶರದ್ ಪವಾರ್ ಅವ್ರಿಗೆ ಮತ್ತು ನಾನಾ ಪಟೋಲೆ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮಹಾರಾಷ್ಟ್ರದ, ಮತ್ತು ಶಿವಸೇನಾಗೆ ಪತ್ರ ಬರೆದು 17 ಪಾಯಿಂಟನ್ನು ಡಿಮ್ಯಾಂಡ್ ಇಟ್ಟರು. ಆ 17 ಪಾಯಿಂಟ್ಸ್ನಲ್ಲಿ ಪ್ರಮುಖವಾದ 4 ಪಾಯಿಂಟ್ಸ್ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಬ್ಯಾನ್ ಮಾಡಬೇಕು, ನಮ್ಮ ಏನು ಅಂಡರ್ ಟ್ರಯಲ್ ದೋಷಿ ಆರೋಪಿಗಳಿದ್ದಾರೆ ಮುಸ್ಲಿಮ್ಸ್, ಅವರು ಎಲ್ಲರನ್ನೂ ಬಿಡುಗಡೆ ಮಾಡಬೇಕು, 1,000 ಕೋಟಿ ರೂಪಾಯಿ ವಕ್ಫ್ ಬೋರ್ಡಿಗೆ ಕೊಡಬೇಕು, ಆಮೇಲೆ ವಿವಿಧ ಥರದ ಬೇಡಿಕೆಗಳನ್ನು ಇಟ್ಟರು. ಅದಾದ ನಂತರ ನೊಮಾನಿ ಅಂಥೇಳಿ ಒಬ್ಬ ಮುಸ್ಲಿಂ ಥಿಂಕರ್, ಸ್ಕಾಲರ್ ಅಂತ ಕರೀತಾರೆ, ಅವರು ಅಪೀಲ್ ಮಾಡಿದರು, ನಮಗೆ ಯಾವುದೇ ಪರಿಸ್ಥಿತಿಯಲ್ಲಿ ಮೋದಿಯನ್ನು ಬೀಳಿಸಬೇಕು, ದೇಶದಲ್ಲಿ ವಕ್ಫ್ ಆ್ಯಕ್ಟ್ ಬರಬಾರ್ದು. ಈ ಒಂದು ದೃಷ್ಟಿಯಿಂದ ನಾವು ಮಹಾರಾಷ್ಟ್ರ ಚುನಾವಣೆ ನಮ್ಮ ಮುಖ್ಯ ಇಲ್ಲ, ಅದು ಮೋದಿನ ಸೋಲಿಸಲಿಕ್ಕೆ ನಾವು ಈ ಸತಿ ಆಘಾಡಿಗೆ ಗೆಲ್ಲಿಸಬೇಕು, ಆಘಾಡಿಗೆ ಗೆಲ್ಲಿಸಿದಾಗ ಮಾತ್ರ ಅವರು ಪವರನ್ನು ಕಡಿಮೆ ಆಗ್ತದೆ ಅಂತ ಅಪೀಲ್ ಮಾಡಿದರು. ಅದ್ರ ಜೊತೆಗೆ ಅಲ್ಲಿಯ ಮುತವಲ್ಲಿ ಗಳೇ ಹೇಳಿದರು, ಇಸ್ ಬಾರ್ ಜಬ್ ಜುಮ್ಮೆ ಕಾ ನಮಾಜ್ ಅಂತ ಕರೀತಾರೆ, ಶುಕ್ರವಾರ ಮಧ್ಯಾಹ್ನ ಏನು ನಮಾಜ್ ಆಗ್ತದಲ್ಲ, ಅದು ಬಹಳ ಮಹತ್ವ ಮುಸ್ಲಿಂ ಸಮುದಾಯಕ್ಕೆ. ಮುಸ್ಲಿಂ ಸಮಾಜದ ಮುಖಂಡರುಗಳನ್ನು, ಮೌಲ್ವಿಗಳನ್ನು ಅಪೀಲ್ ಮಾಡ್ತಾರೆ, ನಾವು ಯಾವುದೇ ಪರಿಸ್ಥಿತಿ ಮಹಾವಿಕಾಸ್ ಆಘಾಡಿಗೆ ಅಂದರೆ ವೋಟ್ ಹಾಕಬೇಕು, ಮತ್ತು ನಮ್ಮ ನಾಯಕರಾದ ಉದ್ಧವ್ ಠಾಕ್ರೆ ಅವರನ್ನು ಗೆಲ್ಲಿಸಬೇಕು. ಇವು ಎರಡೂ ಅಪೀಲ್ಗಳು ಲಾಸ್ಟ್ 3 ದಿವಸದಲ್ಲಿ ಆಘಾಡಿಗೆ ಬೂಮ್ರ್ಯಾಂಗ್ ಆದವು. ಯಾಕಂದರೆ ಬಾಳಾ ಸಾಹೇಬ್ ಠಾಕ್ರೆ ಹಿಂದೂ ಹೃದಯ ಸಮ್ರಾಟ್ ಅಂತ ಒಂದು ಇಮೇಜ್ ಇತ್ತು ಅವ್ರಿಗೆ. ಆ ಹಿಂದೂ ಹೃದಯ ಸಮ್ರಾಟಿನ ಇಮೇಜನ್ನು ಪೂರ್ಣತಃ ನಾಶ ಮಾಡಿದ ಉದ್ಧವ್ ಠಾಕ್ರೆ ಈಗ. ಯಾಕಂದರೆ ಆ ವಿಚಾರಧಾರೆನೇ ಬಿಟ್ಬಿಟ್ರು, ಪೂರ್ಣತಃ ಮುಸ್ಲಿಮಯ ಆಗೋದ್ರಿಂದ ಅಲ್ಲಿರುವ ಹಿಂದೂಗಳಿಗೆ, ಅಲ್ಲಿರುವ ಬಾಳಾ ಸಾಹೇಬ್ ಠಾಕ್ರೆ ಅವರ ಆಪ್ತರಿಗೆ ಏನು ಉದ್ಧವ್ ಠಾಕ್ರೆ ಅವ್ರ ಬಗ್ಗೆ ಸ್ವಲ್ಪ ಅನುಕಂಪ ಆಯಿತು, ಅದು ಪೂರ್ಣತಃ ಕಳೆದ 3 ದಿವಸದಲ್ಲಿ ವೈಪೌಟ್ ಆಗಿದೆ ಅಂತ ಹೇಳ್ಬೋದು. ಆಮೇಲೆ ಕೆಲವೊಂದು ಅವರು ಭಾಷೆಗಳು ವಾಪರಿಸೋದು ನೋಡ್ರಿ, ಚುನಾವಣೆ ಅಂದರೆ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇನ್ಸ್ಟ್ರಕ್ಷನ್ ಮೇಲೆ ಅಲ್ಲಿಯ DC ನೇ ಡಿಸ್ಟ್ರಿಕ್ಟ್ ಇಲೆಕ್ಷನ್ ಕಮಿಷನರ್ ಆಗಿರ್ತಾರೆ.
ಅವರು ಸಾಧಾರಣತಃ ಹೆಲಿಪ್ಯಾಡ್ಗಳಲ್ಲಿ ಬ್ಯಾಗಿಗೆಲ್ಲ ಚೆಕ್ ಮಾಡ್ತಾರೆ. ಒಂಥರ ವಿಚಿತ್ರವಾದ ಹೇಳಿಕೆ ಕೊಟ್ಟರು, ನನ್ನ ಬ್ಯಾಗ್ ನೀವು ಚೆಕ್ ಮಾಡ್ತೀರಿ, ಪ್ರಧಾನಮಂತ್ರಿದು ಯಾಕೆ ಮಾಡಲ್ಲ? Z+ ಸೆಕ್ಯೂರಿಟಿಯವ್ರನ್ನ ಬಿಟ್ಟರೆ ಅಮಿತ್ ಶಾಲಿಂದ ಹಿಡ್ಕೊಂಡು ಸೋನಿಯಾ ಗಾಂಧಿಲಿಂದ ಹಿಡ್ಕೊಂಡು ಎಲ್ಲರ ಬ್ಯಾಗ್ ಕೂಡ ಚೆಕ್ ಆಗ್ತದೆ. ಉದ್ಧವ್ ಠಾಕ್ರೆ ಏನೊಂದು ಸ್ಪೆಷಲಿಸ್ಟ್ ಮನುಷ್ಯ ಅಲ್ಲ. ಸೊ ಇದು ನಾವು ಅಳುವ ಭಾಷೆ ಅಂತೇವೆ, ಸ್ಯಾಡ್ ಸ್ಟೇಟ್ಮೆಂಟ್ಸ್ ಅಂದಾಗ ತಿಳ್ಕೊಂಬಿಡ್ಬೇಕು ಸಮಥಿಂಗ್ ಹ್ಯಾಸ್ ಗಾನ್ ರಾಂಗ್, ಏನೋ ತಪ್ಪ, ಏನೋ ಬೇರೆ ಕಡೆನೇ ಈ ಚುನಾವಣೆ ಹೊರಟಿದೆ ಅಂತ. ಈ ಚುನಾವಣೆಯಲ್ಲಿ ಕೆಲವೊಂದು ಕ್ಷೇತ್ರಗಳು ಮಹಾರಾಷ್ಟ್ರದಲ್ಲಿ, ಇದು ಇಡೀ ಕರ್ನಾಟಕದಲ್ಲೂ ಇದೆ, ಇಡೀ ದೇಶದಲ್ಲೂ ಇದೆ, ಯಾವುದೇ ಒಂದು ಸಮುದಾಯ ಪ್ರಾಬಲ್ಯವುಳ್ಳ 40%, 45%, ನಾನು ನನ್ನ ರಾಜಕೀಯ ವಿಶ್ಲೇಷಣೆಯಲ್ಲಿ ಅದಕ್ಕೆ ಗಾಜಾ ಪಟ್ಟಿ ಅಂತ ಕರಿತೇವೆ. ಆ ಗಾಜಾ ಪಟ್ಟಿಗಳು ನಾವು ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಅದು ವೋಟಿಂಗ್, ಅದು ಪ್ರಾಕ್ಟಿಕಲಿ ಇಟ್ ಈಸ್ ಇಂಪಾಸಿಬಲ್. ಡಿಲಿಮಿಟೇಷನ್ ಆದಮೇಲೆ ಅವ್ರದ್ದೇ ಆದ ವರ್ಚಸ್ಸ ಇರ್ತದೆ, ಅವರವರಲ್ಲೇ ಹೊಡೆದಾಡ್ತಾರೆ, ಅವರವರಲ್ಲೇ ಯಾರೊಬ್ಬರು ಗೆಲ್ತಾರೆ. ಅದು ಬಿಟ್ಬಿಟ್ರೆ ಎಲ್ಲಿ 10%, 12% ಹೀಗೆ ಪಾಪ್ಯುಲೇಷನ್ ಇದ್ದಿದ್ದ ಇದರಲ್ಲಿ ಜಾತಿ ಆಧಾರಿತ ಮಹಾರಾಷ್ಟ್ರ ಚುನಾವಣೆ ನಾವು ವಿಶ್ಲೇಷಣೆ ಮಾಡಬೇಕಾದ್ರೆ ಒಂದು ದಿವಸ ಮರಾಠ ಡಾಮಿನೇಟೆಡ್ ಕ್ಷೇತ್ರ ಅದ, 42% ಮರಾಠಗಳಿದ್ದಾರೆ. ಎರಡನೇದು ವ್ಯಕ್ತಿ ನಿಹಾಯ ಅಂದರೆ ಇಂಡಿವಿಜುವಲ್ ಕಲ್ಟ್ ಇರ್ತದೆ. ಲೈಕ್ ಫಾರ್ ಎಕ್ಸಾಂಪಲ್ H K ಪಾಟೀಲ್ರು ಗದಗಲಿಂದ, ಯಡಿಯೂರಪ್ಪನವರು ಶಿಗ್ಗಾಂವಲಿಂದ, ಪ್ರಹ್ಲಾದ್ ಜೋಶಿ ಅವರು ಧಾರವಾಡದಿಂದ, ಬೊಮ್ಮಾಯಿ ಅವರು, ಹೀಗೆ ಕೆಲವು ವ್ಯಕ್ತಿಗಳು ಇದ್ದಾವೆ. ಕುಮಾರಸ್ವಾಮಿ ಅವರು, ಸಿದ್ದರಾಮಯ್ಯನವರು, ಅವರು ವ್ಯಕ್ತಿಗಳ ಆಧಾರಿತ ಪಕ್ಷ ಇರೋದ್ರಿಂದ ಅದು ಯಾವ ಪಕ್ಷನೂ ಅಲ್ಲಿ ನಿಂತರೂ ಕೂಡ ಆ ವ್ಯಕ್ತಿಗಳು ಆರಿಸ್ಬರ್ತಾರೆ. ಹಿಂಗಿರುವಾಗ ಪೊಲರೈಸೇಷನ್ ಮಾಡಿದ ಒಂದು ಮಹಾವಿಕಾಸ್ ಆಘಾಡಿ ಈಗ ಅವ್ರದ್ದೇ ಆದ ಆಟದಲ್ಲಿ ಸಿಕ್ಕೊಂಡಿದೆ. ಅವ್ರು ತಿಳ್ಕೊಂಡ್ರು ಈ ಥರ ವ್ಯಾಪಕವಾಗಿ ಪ್ರಚಾರ ಮಾಡಿದ ಮೇಲೆ ಕಾಸ್ಟ್ ವೈಸ್ ಬೈಫರ್ಕೇಷನ್ ಆಗ್ತದೆ. ಆದರೆ ನಿಮಗೆ ಗೊತ್ತು, ಮರಾಠ ಸಮಾಜ ಹಿಂದುತ್ವದ ಸಮಾಜ. ಶಿವಾಜಿ ಮಹಾರಾಜರ ವಂಶಜರು, ಸಂಭಾಜಿ ಮಹಾರಾಜರ ವಂಶಜರು, ಅವ್ರಿಗೆ ಪೆಟ್ಟಾಯಿತು ಇವರು ಮಾಡಿದ. ಆಮೇಲೆ ಒಬ್ಬ ಮುಸ್ಲಿಂ ಮೌಲ್ವಿ ಉದ್ಧವ್ ಠಾಕ್ರೆನ ನಾವು CM ಮಾಡಿ ಅಂತ ಅಪೀಲ್ ಮಾಡಿದಾಗ ಅವ್ರ ಮನಸ್ಸಿಗೆ ನೋವು ಆಯಿತು. ಹೀಗಾಗಿ ಮರಾಠವಾಡ ಅಂತ ನಾವೇನು ರೀಜನ್ ಹೇಳ್ತೇವೆ, ಅಲ್ಲಿ ತುಂಬ BJP ವೀಕ್ ಇದೆ. ಮುಂಬೈ ದಲ್ಲಿ, ಆಮೇಲೆ ನವಿ ಮುಂಬೈದಲ್ಲಿ ಅಲ್ಲಿ ವೀಕ್ ಇದೆ. ಯಾಕಂದರೆ ಅಲ್ಲಿ ಉದ್ಧವ್ ಠಾಕ್ರೆ ಅವರ ಬಗ್ಗೆ ಭಾಳಷ್ಟು ಅನುಕಂಪ ಇದೆ. ಈ ಎಲ್ಲ ಅನುಕಂಪಗಳನ್ನು ತಾವಾಗಿಯೇ ಉದ್ಧವ್ ಠಾಕ್ರೆ ಅವರು ಕಳ್ಕೊಂಡ್ಬಿಟ್ಟಿದ್ದಾರೆ. ಮರಾಠವಾಡ ರೀಜನ್ದಲ್ಲಿ ಅಲ್ಲಿ ಕೃಷಿ ಆಧಾರಿತ ಹಿಂದುಳಿದ ಪ್ರದೇಶ ಅದು. ಅಲ್ಲಿ ಲಾಸ್ಟ್ ಇಲೆಕ್ಷನ್ನಲ್ಲಿ ಅವರೊಂದು ಬೇಡಿಕೆ ಇತ್ತು ರೈತರದು, ಉಳ್ಳಾಗಡ್ಡಿಯ ಮೇಲೆ ಏನು ಎಕ್ಸ್ಪೋರ್ಟ್ ಮಾಡ್ತಾರಲ್ಲ, ಅಂದರೆ ನಾಸಿಕ್ ನಾಫೇಡ್ದಿಂದ ಎಕ್ಸ್ಪೋರ್ಟ್ ಮಾಡ್ತಾರೆ, ಆ ಉಳ್ಳಾಗಡ್ಡಿಯ ಮೇಲೆ ಎಕ್ಸ್ಪೋರ್ಟ್ ಟ್ಯಾಕ್ಸ್ ಹಾಕಿದ್ರು. ಅವ್ರ ಡಿಮಾಂಡ್ ಇತ್ತು, ನೀವು ದಯವಿಟ್ಟು ಎಕ್ಸ್ಪೋರ್ಟ್ ಟ್ಯಾಕ್ಸ್ ತೆಗೀರಿ, ನಾವು ನಿಮಗೆ ಚುನಾವಣೆಯಲ್ಲಿ ಅದು ಹೆಲ್ಪ್ ಆಗ್ಬೋದು ಅಂತ ಭಾಳಷ್ಟು ಜನ ಹೇಳಿದರು. ಏನೋ ಒಂದು ಕಾರಣದಿಂದ ಅದು ಆಗಿಲ್ಲ. ಚುನಾವಣೆ ಮುಗಿದ 3-4 ದಿವಸದಲ್ಲೇ ಆ ಎಕ್ಸ್ಪೋರ್ಟ್ ಟ್ಯಾಕ್ಸ್ ತೆಗೆದಿದ್ದಾರೆ. ಹೀಗಾಗಿ ಮರಾಠವಾಡದಲ್ಲಿ ನಮ್ದು ಎಲ್ಲಿ 10%, 20% ಇತ್ತು, ಈಗ ನಾವು 50-50% ಬಂದಿದೆ. ಅಂದರೆ ಭಾರತೀಯ ಜನತಾ ಪಾರ್ಟಿ ಬಂದಿದೆ. ಅದಾದ ನಂತರ ಸೋಯಾಬೀನ್ದು ಕೂಡ ಅವ್ರದ್ದೊಂದು ನೋವಿದೆ. 3,000 ಇವತ್ತೇ ದೇವೇಂದ್ರ ಫಡ್ನವೀಸ್ ಏನೋ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಾರೆ, ಆ ಭಾಗದಲ್ಲಿ ಪ್ರವಾಸ ಮಾಡಬೇಕಾದ್ರೆ ಸೋಯಾಬೀನ್ ಬಗ್ಗೆನೂ ಪ್ರಾಮಿಸ್ ಮಾಡಿದ್ದಾರೆ. ಈಗ ಮೋದಿಯ ಬಗ್ಗೆ ಮುಸಲ್ಮಾನರ, ಎಲ್ಲ ಮುಸಲ್ಮಾನರದಲ್ಲ, ಕೆಲವೊಂದು ಮುಸಲ್ಮಾನರದ ವಿರೋಧ ಯಾಕಿದೆ ಅನ್ನೋದೊಂದು ಗೌಪ್ಯತೆಯನ್ನು ಉಳಿದಿಲ್ಲ. ನರೇಂದ್ರ ಮೋದಿ 2004ರಲ್ಲಿ ಬಂದ ಮೇಲೆ ಜನ್ಧನ್ ಯೋಜನೆ ಮಾಡಿದರು. ಆಮೇಲೆ ಶೌಚಾಲಯ, ಆಮೇಲೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ, ಈಗ ಅಲ್ಲಿ ಲಾಡ್ಕಿ ಬಹೇಣ್ ಅಂಥೇಳಿ ಏನೋ ಸ್ಕೀಮ್ ನಡೆದಿದೆ ಮಹಾರಾಷ್ಟ್ರದಲ್ಲಿ. ಹಾಗೆ ನಮ್ಮ ಸಿದ್ದರಾಮಯ್ಯನವರು ಇಲ್ಲಿ ಗ್ಯಾರಂಟಿ ಕೊಟ್ಟಿದ್ದಾರೆ, ಹಾಗೆ ಅಲ್ಲಿ ಲಾಡ್ಕಿ ಬಹೇಣ್ ಅಂತ 1,500 ರೂಪಾಯಿ.
ಆ ದುಡ್ಡನ್ನು ಡೈರೆಕ್ಟಾಗಿ ಹೆಣ್ಮಕ್ಕಳ ಅಕೌಂಟ್ನಲ್ಲಿ ಜಮಾ ಆಗ್ತಾ ಇದೆ. ಪುರುಷ ಪ್ರಧಾನವಾದ ಸಮಾಜದಲ್ಲಿ ಮಹಿಳೆಯರು ಮುಂದೆ ಬಂದರೆ ಅವ್ರಿಗೆ ಹಿಡಿಸೋದಿಲ್ಲ. ಯಾಕೆ ಹಿಡಿಸೋದಿಲ್ಲ ಅಂತಂದರೆ ಅದೊಂದು ಅವ್ರದ್ದೊಂದು ಟ್ಯಾಕ್ಟಿಸ್ ಇದೆ. ಅದು ಪುರುಷ ಪ್ರಧಾನ ಸಮಾಜ ಅದು. ಅದರ ಬಗ್ಗೆ ನಮಗೂ ಏನು ಅದ್ರ ಬಗ್ಗೆ ಆತಂಕ ಇಲ್ಲ. ಆದರೆ ಆ ಒಂದು ದೃಷ್ಟಿಯಿಂದ ಕೆಲವೊಂದು ಮುಸ್ಲಿಂ ಮಹಿಳೆಯರು, ನಾನು 100% ಅಂತ ಹೇಳಿಲ್ಲ, ಒಂದು 8-10% ಅಲ್ಲಿಯ ಮುಸಲ್ಮಾನ್ ವೋಟರ್ಸ್ರು ಇದ್ದರೂ ಕೂಡ, ಲೈನಲ್ಲಿ ನಿಂತರೂ ಕೂಡ ನಮಗೆ ಭಾರತೀಯ ಜನತಾ ಪಕ್ಷಕ್ಕೆ ಇದರಿಂದ ಬೆನಿಫಿಟ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಇದೊಂದು ಕಾರಣದಿಂದ ಮೋದಿ ಮೇಲೆ ಸಿಟ್ಟಿದೆ. ಈಗ ಅಜಿತ್ ಪವಾರ್ ಮುಂಚಿಂದ ನಾನು ಹೇಳ್ಕೊತ ಬಂದಿದ್ದೆ, ಅಜಿತ್ ಪವಾರ್ ಇದು ಭಾರತೀಯ ಜನತಾ ಪಕ್ಷಕ್ಕೆ ಆಗಲಿ ಶಿಂದೆಗಾಗಲಿ ಇದು ಒಂದು ಅಸೆಟ್ ಅಲ್ಲ. ಅವರು ಅಜಿತ್ ಪವಾರ್ ಅವರು ಒಂದು ಲಯಬಿಲಿಟಿ. ಆದರೆ ಅಜಿತ್ ಪವಾರ್ ಕಡೆ ಏನು ಮ್ಯಾಜಿಕ್ ಇದೆ ಅಂದರೆ, ಅಜಿತ್ ಪವಾರ್ ಬಾರಾಮತಿಯಿಂದ ಹಿಡ್ಕೊಂಡು ಅವನ ಪಕ್ಷದಲ್ಲಿ ಇರುವ 15-20 ಶಾಸಕರು, ಅವರು ಪಕ್ಷ, ಕಮಲ, ತೃಣಹೊತ್ತ ಮಹಿಳೆ, ಹಸ್ತ, ನೀವು ಯಾವ ಪಕ್ಷದ ಚಿಹ್ನೆನೂ ಅವ್ರು ಕೊಟ್ಟರೂ ಕೂಡ ಅವರ ವ್ಯಕ್ತಿತ್ವ ಮೇಲೆ ಅವ್ರು ಆರಿಸ್ಬರ್ತಾರೆ. ಹೀಗಾಗಿ ನಮಗೆ ನುಂಗ್ಲಾರ್ದ ತುಪ್ಪ ಇದೆ ಇದು ಅಜಿತ್ ಪವಾರ್. ಆದರೆ ಅಜಿತ್ ಪವಾರ್ ನಮಗೊಂದು 15-20 ಸೀಟು ಕೊಡ್ಬೋದು. ಆದರೆ ನಿನ್ನಿಂದ ಮೊನ್ನೆಯಿಂದ ಅವರು ಏನೋ ಒಂದು ಸ್ಟೇಟ್ಮೆಂಟ್ ಇಟ್ಟು ಕಟ್ಟಂಗಿತ್ತು ಬಟ್ಟಂಗಿ ಮಹಾರಾಷ್ಟ್ರದಲ್ಲಿ ನಡೆಯಲ್ಲ, ಇದು ಯು ಪಿನಲ್ಲಿ ರಾಜಸ್ಥಾನದಲ್ಲಿ ನಡೀಬಹುದು. 1ನೇ ಸ್ಟೇಟ್ಮೆಂಟ್ ಡ್ಯಾಮೇಜಿಂಗ್. 2ನೇ ಸ್ಟೇಟ್ಮೆಂಟು ಇವತ್ತು ಬೆಳಿಗ್ಗೆನೇ ಕೊಟ್ಟರು, ನಾನು ಶರದ್ ಪವಾರ್ ಅವ್ರನ್ನ ಬಿಟ್ಟಿಲ್ಲ, ನನ್ನ ಶಾಸಕರು ಸಹಿ ಮಾಡಿದರು, ನಾನು ಸಾಹೇಬರಿಗೆ ಕೇಳಿದೆ, ಸಾಹೇಬರು ಇಲ್ಲ ನೀ ಇಲ್ಲೇ ಉಳ್ಕೊ ಅಂತ ಅಂದರು. ಆದರೆ ಶಾಸಕರ ಒತ್ತಾಯ ಮೇಲೆ ನಾನು ಮಹಾಯುತಿಗೆ ಸೇರಿಕೊಂಡೆ. ಮತ್ತು ಇವತ್ತು ಸಂಜೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಲೋಕಸಭೆಯಲ್ಲಿ ಆದಂಗೆ ನನ್ನ ಹೆಂಡತಿಯನ್ನು ಸೋಲಿಸ್ಬೇಡ್ರಿ, ಎಮೋಷ್ನಲ್ ಆಗಬೇಡ್ರಿ, ನೀವು ದಯವಿಟ್ಟು ನನ್ನನ್ನು ಆರಿಸ್ತಾನಿ ಅಂತ. ಸೊ ಅದರಿಂದ ಅಜಿತ್ ಪವಾರ್ಗೆ ಒಂದು ಹೆದರಿಕೆ ಹುಟ್ಟಿದೆ. ಏನು ಹೆದರಿಕೆ ಹುಟ್ಟಿದೆ ಅಂದರೆ, ನೋಡಿ, 145 ಸೀಟು BJP ತನ್ನ ಕಮಲದ ಚಿಹ್ನದ ಮೇಲೆ ನಿಂತಿದೆ. 10 ಸೀಟ್ಗಳು ಅವರು ಭಾರತೀಯ ಜನತಾ ಪಕ್ಷದ ಸದಸ್ಯರಿದ್ದರೂ ಕೂಡ ಸೀಟ್ ಹಂಚಿಕೆಯಲ್ಲಿ ಒಂದು ಅಗ್ರಿಮೆಂಟ್ನಲ್ಲಿ ಧನುಷ್ಯಬಾಣ ಅಂದರೆ ಶಿಂದೆಯವರ ಶಿವಸೇನೆಯಲ್ಲಿ, ಮತ್ತು 5 ಕ್ಯಾಂಡಿಡೇಟು ಅಜಿತ್ ಪವಾರದ ಘಡ್ಯಾಳ ಅಂದರೆ ವಾಚ್ ಸಿಂಬಾಲ್ನಲ್ಲಿ ಭಾರತೀಯ ಜನತಾ ಪಕ್ಷದ 160 ಸೀಟ್ಗಳು ಆಲ್ರೆಡಿ ಕಾಂಟೆಸ್ಟ್ ಮಾಡ್ತಾ ಇದ್ದಾವೆ. ಅದರಲ್ಲಿ 75 ಸೀಟು ನೇರ ನಮ್ಮದು ಕಾಂಗ್ರೆಸ್ಸಿನ ಫೈಟ್ ಇದೆ. ಅದರಲ್ಲಿ ಮ್ಯಾಕ್ಸಿಮಮ್ ವಿದರ್ಭದಲ್ಲಿದೆ. ಅಲ್ಲಿ ಫಡ್ನವೀಸ್ ಮತ್ತು ನಿತಿನ್ ಗಡ್ಕರಿ ಅವರು, ಆಮೇಲೆ ಸಂಘ ಪರಿವಾರದ ವಿವಿಧ ಕ್ಷೇತ್ರದ ಕಾರ್ಯಕರ್ತರು ಅಂದರೆ ಬಜರಂಗ್ ದಳ ಆಯ್ತು, ವಿಶ್ವ ಹಿಂದೂ ಪರಿಷತ್ ಆಯ್ತು, ಸೇವಾ ಭಾರತಿ ಆಯ್ತು, ಸಮರಸ್ಥ ಸಂಸ್ಥೆ ಆಯ್ತು, ಇಲ್ಲ ವಿದ್ಯಾಭಾರತಿ ಆಯ್ತು, ವಾರ್ಕರಿ ಪಂಥ ಆಯ್ತು, ಇವರು ತನ್ನದೇ ಆದ ಬೂತ್ ಮಟ್ಟದ ಕೆಲಸವನ್ನು ವಿದರ್ಭ ಅಷ್ಟೇ ಅಲ್ಲ, ಕೊಂಕಣ ಆಯಿತು, ಮರಾಠವಾಡ ಆಯಿತು, ಮಧ್ಯ ಮಹಾರಾಷ್ಟ್ರ ಆಯಿತು, ಪಶ್ಚಿಮ ಮಹಾರಾಷ್ಟ್ರ ಆಯಿತು, ಮುಂಬೈ ಮಹಾರಾಷ್ಟ್ರ ಆಯಿತು, ಆನಂತರ ಗುಜರಾತ್ ಮತ್ತು ಬಾರ್ಡರ್, ಅದು ಏನು ನವಿ ಮುಂಬೈ ಏರಿಯಾ ಇದೆಯಲ್ಲ, ಅಲ್ಲಿ ಎಲ್ಲವೂ ಕೂಡ ಸಂಘದ ಕಾರ್ಯಕರ್ತರು ಏನು JP ನಡ್ಡಾ ಅವ್ರ ಕರೆಯ ಮೇರೆಗೆ ಸ್ವಲ್ಪ ವೈಮನಸ್ಯ ಆಗಿ ಏನು ಪ್ರಾಕ್ಟಿಕಲಾಗಿ ಕೆಲಸ ಮಾಡಿದ್ದಿಲ್ಲ. ಈ ಸತ್ಯ ಮಾತ್ರ ಮಹಾರಾಷ್ಟ್ರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪೂರ್ಣತಃ ಗ್ರೌಂಡ್ ಲೆವೆಲ್ಗೆ ಕೆಲಸ ಮಾಡ್ತಾಯಿದೆ. ಅವರು ಬೂತ್ಗಳನ್ನು ಗಟ್ಟಿ ಮಾಡ್ತಾ ಇದ್ದಾರೆ. ಅವರು ABCD ರ್ಯಾಂಕಿಂಗ್ ಮಾಡಿದ್ದಾರೆ. ABಯನ್ನು ಗಟ್ಟಿ ಮಾಡ್ತಾ ಇದ್ದಾರೆ. C ಅಲ್ಲಿ ಇದ್ದರೆ ಕರೆಸ್ತಾ ಇದ್ದಾರೆ. D ನಮ್ದು ಅಲ್ಲಪ್ಪ ಅಂತಂದರೆ ಅಲ್ಲಿ ಬೇರೆ ಏನಾದರೂ ಟ್ಯಾಕ್ಟಿಸ್ ಅವ್ರು ಮಾಡ್ತಾ ಇದ್ದಾರೆ. ಇಲ್ಲಿ ಓಪನ್ ಆಗಿ ಹೇಳೋ ಅವಶ್ಯಕತೆ ಇದೆ. ಇದು ಎಲ್ಲರ ಪರಿಣಾಮವಾಗಿ ಅಜಿತ್ ಪವಾರ್ಗೆ ಅನ್ನಿಸ್ತಾ ಇದೆ, ಏನಾದರೂ ಶಿಂದೆ ಪ್ಲಸ್ ಅದು ಮಾಡಲ್ಲ, ಮಹಾಯುತಿ ಮಾಡಲ್ಲ, ಆ ಹೆದರಿಕೆಯಿಂದ ಹೀ ಸಿಟ್ಟಿಂಗ್ ಆನ್ ದ ಫೆನ್ಸ್. ಅಲ್ಲಿ ಆದರೆ ಅಲ್ಲಿ ಜಂಪ್ ಮಾಡ್ತೇನೆ, ಇಲ್ಲಾದರೆ ಇಲ್ಲಿ ಜಂಪ್ ಮಾಡ್ತೇನೆ ಅಂತ. ಯಾಕೆಂದರೆ ಅವ್ರಿಗೂ ಎಲ್ಲ ಗೊತ್ತು, ಶರದ್ ಪವಾರ್ ಅವ್ರದ್ದು ವಯಸ್ಸಾದ ಕಾರಣದಿಂದ, ಆಮೇಲೆ ಅನಾರೋಗ್ಯದಿಂದ ಇದು ಅವ್ರ ಕೊನೆಯ ಚುನಾವಣೆ, ಪಾಪ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾರೆ. ಆದರೆ ನಾನು ಮೆಚ್ಚುಗೆ ವ್ಯಕ್ತಪಡಿಸ್ತೇನೆ, ಈ ವಯಸ್ಸಿನಲ್ಲಿಯೂ ಕೂಡ ಇಷ್ಟು ಗಟ್ಟಿಯಾಗಿ ಓಡಾಡ್ತಾರೆ. ಅಷ್ಟು ರಾಹುಲ್ ಗಾಂಧಿ ಕೂಡ ಓಡಾಡ್ತಾರೆ.
ಭಾರತೀಯ ಜನತಾ ಪಾರ್ಟಿಯ ಮಹಾಯುತಿಯ ಈ ಇಲೆಕ್ಷನ್ ಅವರು ಗೆಲ್ಲಬೇಕಂದ್ರೆ 175 ಸೀಟ್ ಬರಬೇಕಾದ್ರೆ ಒಂದೇ ಗುರುಮಂತ್ರ ಅವ್ರಿಗೆ. ಅವರು ವೋಟಿಂಗ್ 70 to 75% ಆಗಬೇಕು. ಅಂದಾಗ 175ರಿಂದ 180 ಸೀಟ್ವರೆಗೂ ಅವ್ರು ಗೆಲ್ತಾರೆ. ಮಹಾಯುತಿ 90ರಿಂದ 100 ಬರ್ತದೆ. ಟೋಟಲ್ 788 ಇದೆ. ಅದರಲ್ಲಿ ಅಮಿತ್ ಠಾಕ್ರೆ, ನಮ್ಮ ನವನಿರ್ಮಾಣ ಸೇನಾ ಅವ್ರ ಮಗ, ವಂಚಿತ್ ಬಹುಜನ ಆಘಾಡಿ, ಶೇತ್ಗರಿ ಕಾಮರ್ ಪಕ್ಷ, ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ, ಹಿಂಗೆ ಒಂದು 16 ಪಕ್ಷಗಳು ಅಲ್ಲಿ ಕಿಚಡಿ ಮಾಡಿ ಇಲೆಕ್ಷನ್ ಮಾಡ್ತಾ ಇದ್ದಾರೆ. ನನ್ನ ಅಂದಾಜಿನ ಪ್ರಕಾರ ಒಟ್ಟಾರೆ ಚುನಾವಣೆ 4ನೇ ತಾರೀಕು ಅವಾಗ ನಾಮಿನೇಷನ್ ಮುಗೀತು. ಮೊನ್ನೆಯವರೆಗೂ ಇದು ಭಾರಿ ಟಫ್ ಫೈಟ್ ಅಂತ ಅನ್ನಿಸ್ತಾ ಇತ್ತು. ಯಾವಾಗ ಜುಮ್ಮಾ ನಮಾಜದ ನಂತರ ಅಪೀಲ್ ಮಾಡಲಾಯಿತು, ಪ್ಯಾಂಪ್ಲೆಟ್ಸ್ ಹಂಚಲಾಯಿತು. ಇದು ಟೋಟಲ್ ಆಗಿ ನೀವು ಸೋಷಿಯಲ್ ಮೀಡಿಯಾ ತಗೊಳ್ರಿ, ಇಲ್ಲ ನ್ಯೂಸ್ ಚಾನಲ್ ಡಿಬೇಟ್ಸ್ಗಳನ್ನ ನೋಡಿದರೆ ಕಾಂಗ್ರೆಸ್, NCP, ಶರದ್ ಪವಾರ್ ಆ್ಯಂಡ್ ಉದ್ಧವ್ ಠಾಕ್ರೆ, ದೇ ಹ್ಯಾವ್ ಥ್ರೋನ್ ದ ಟಾವಲ್ ಇನ್ ದ ರಿಂಗ್. ಅಂದರೆ ಬಾಕ್ಸಿಂಗ್ನಲ್ಲಿ ಯಾವಾಗ ಬಾಕ್ಸರ್ ಫೈಟ್ ಮಾಡಲಿಕ್ಕೆ ರೆಡಿ ಆಗೋದಿಲ್ಲ, ಅವರು ಕೋಚ್ ಏನಿರ್ತಾನಲ್ಲ ಅವನು ರಿಂಗ್ನಲ್ಲಿ ಟವಲ್ ಹಾಕಿಬಿಡ್ತಾನೆ, ಅಂದರೆ ವಿ ಹ್ಯಾವ್ ಸರೆಂಡರ್ಡ್. ಐ ಥಿಂಕ್ in all perspective, Aghadi has surrendered due to ಯೋಗಿ ಫ್ಯಾಕ್ಟರ್. ನೋಡಿ, ಅಲ್ಲಿ ಮಹಾರಾಷ್ಟ್ರದ ಜನ ಯೋಗಿನ ಭಾಳ ಲೈಕ್ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಕೂಡ ಅವರು ದಕ್ಷಿಣ ಕೊಲ್ಲಾಪುರದಲ್ಲಿ ಈಗೂ ಕೂಡ ಸಭೆ ಮಾಡ್ತಾ ಇದ್ದಾರೆ. ಯೋಗಿ UPಯಲ್ಲಿ ತಮ್ಮ ಬಾಯಿ ಇಲೆಕ್ಷನ್ಗಳನ್ನು ಬಿಟ್ಟು ಅಲ್ಲಿ 1-2 ಸಭೆ ಮಾಡಿ ಮತ್ತೆ ವಾಪಸ್ ಮಹಾರಾಷ್ಟ್ರಕ್ಕೆ ಓಡ್ತಾ ಇದ್ದಾರೆ. ಸೊ ಹೆಂಗೆ 2024ರ ಲೋಕಸಭಾ ಚುನಾವಣೆಯ ತಪ್ಪನ್ನು ಅರಿದು ಒಗ್ಗಟ್ಟಾಗಿ, ಆಮೇಲೆ ಇನ್ನೊಂದು ನೀವು ನೋಡಿ, ಉದ್ಧವ್ ಠಾಕ್ರೆ, ನಾನಾ ಪಟೋಲೆ ಮತ್ತು ಶರದ್ ಪವಾರ್ ಮೌಖಿಕವಾಗಿ ಅವರು ಒಂದಕ್ಕೆ ಒಂದು ಸ್ಟೇಜ್ನಲ್ಲಿ ಕೂಡಲ್ಲ. ಆದರೆ ಕೆಮಿಸ್ಟ್ರಿ ಬಿಟ್ವೀನ್ ಶಿಂದೆ ಆ್ಯಂಡ್ ಫಡ್ನವೀಸ್ ಈಸ್ ಸಚ್ ದ್ಯಾಟ್ ಶಿಂದೆ ನೆವರ್ ಸರ್ಪ್ರಾಸಸ್ ವಾಟ್ ಎವರ್ ಫಡ್ನವೀಸ್ ಈಸ್ ಟೆಲಿಂಗ್. ಆದರೆ ಮರಾಠ ರಾಜಕಾರಣ ಇರೋದ್ರಿಂದ ನೀವು ಒಂದು ಮರಾಠ ಮುಖ್ಯಮಂತ್ರಿಯಲ್ಲಿ ಇರಬೇಕಂತ ಇವರು 105 ಸೀಟ್ ಇದ್ದರೂ ಕೂಡ, ಅವರು 40 ಇದ್ದರೂ ಕೂಡ, ಚಾಣಕ್ಯ ಅಂದರೆ ಅಮಿತ್ ಶಾದವರು ಶಿಂದೆನೇ ಮುಖ್ಯಮಂತ್ರಿ ಮಾಡಿದ ಕಾರಣನೇ ಇದೆ. ಇಲ್ಲಾದರೆ ಚುನಾವಣೆ ಗೆಲ್ಲಬೇಕಂತಂದರೆ ಶರದ್ ಪವಾರ್ ಎಲ್ಲವೂ ಆಟ ಆಡಿದರು. ಅವರು ನೀವು BJP ಜಾಯಿನ್ ಆಗಿರಿ ಅಂತ ರಿಕ್ವೆಸ್ಟು ಶರದ್ ಪವಾರ್ ಕಡೆಯಿಂದ 2-3 ಸತಿ ಸ್ಟೇಟ್ಮೆಂಟ್ ಕೊಡಲಾಗಿತ್ತು. ಈಗಲೂ ಕೂಡ ಚುನಾವಣೆ ನಂತರ ಏನಾಗ್ತದೆ ಏನಿಲ್ಲ ಗೊತ್ತಿಲ್ಲ. ನನ್ನ ಅನಿಸಿದ ಪ್ರಕಾರ ಈ ಸೇಮ್ ಕಾಂಬಿನೇಷನ್ ವಿಲ್ ವರ್ಕ್. 23ನೇ ತಾರೀಕು 11 ಗಂಟೆವರೆಗೂ ಕೂಡ 7-8 ಪಕ್ಷ ಇರೋದ್ರಿಂದ 75-80% ವೋಟಿಂಗ್ ಆಗೋದ್ರಿಂದ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋಕ್ಕಿಂತ ಎಷ್ಟು ಲೀಡ್ ಆಗ್ತದೆ ಅನ್ನೋದು EVM ಓಪನ್ ಆಗಿ 8th ರೌಂಡ್ ಆದಮೇಲೆ ಕೂಡ ಗೊತ್ತಾಗ್ತದೆ. ಆದರೆ ಒಂದಂತೂ ನಿಜ, ಏನು ಹರಿಯಾಣ ಇಲೆಕ್ಷನ್ BJPಯ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಮಾಡಿತು, ಆ ಸೇಮ್ ಟೆಂಪೋ ಇನ್ನೂ ಕೂಡ ಮೇಂಟೈನ್ ಮಾಡಿದ್ದಾರೆ. ಇನ್ನೂ 2 ದಿವಸ ಇದೇ ಟೆಂಪೋ ಮೇಂಟೈನ್ ಮಾಡಿದರೆ ಬಹುದೊಡ್ಡ ವಿಜಯಗಳೊಂದಿಗೆ, ಅಂದರೆ 170 ಮಿನಿಮಮ್ ಆ್ಯಂಡ್ 175 ಮ್ಯಾಕ್ಸಿಮಮ್ ಇಷ್ಟು ಸೀಟ್ರಿಂದ BJPಯ ನೇತೃತ್ವದ ಮಹಾಯುತಿ ಮಹಾರಾಷ್ಟ್ರದಲ್ಲಿ ಚುನಾವಣೆ ಗೆಲ್ತದೆ ಅಂತ ನನಗೆ ವಿಶ್ವಾಸ ಇದೆ. ನಮಸ್ಕಾರ. ನನ್ನ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ.